ಒಂದು ನಿಮಿಷ. ತಗೊಳ್ಳಿ, ಇದನ್ನೊಮ್ಮೆ ಚೆಕ್ ಮಾಡಿ. ನೀವು ಡ್ಯೂಟಿ ಡಾಕ್ಟ್ರಾಗಿ ಕಂಟಿನ್ಯೂ ಆಗಬೇಕು ಅನ್ನೋದಿದ್ದರೆ ನಮ್ಮ ಮ್ಯಾನೇಜ್ಮೆಂಟ್ನವ್ರು ಹಾಕಿರೋ ಒಂದಷ್ಟು ಕಂಡೀಷನ್ಗಳನ್ನ ನೀವು ಒಪ್ಕೋಬೇಕಾಗತ್ತೆ. ಇದೇನು ಸರ್, ನೀವು ದಿನದ 20 ಗಂಟೆ ಡೇ ಆ್ಯಂಡ್ ನೈಟ್ ಶಿಫ್ಟ್ ಮಾಡಬೇಕು, ಅದು ಕಂಟಿನ್ಯೂಸ್ಲಿ 15 ದಿನ. ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್. ಸುಮ್ಮನೆ ಟಾರ್ಚರ್ ಕೊಡಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾರೆ ಅಲ್ವಾ? ಅವ್ರ ಉದ್ದೇಶನೇ ಅದನ್ನಿದೆ. ಹಾಗೆ ಮಾಡೋದ್ರಿಂದ ನಾನು ಬಿಟ್ಟು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಆದರೂ ಇದನ್ನು ಕ್ವಶನ್ ಮಾಡಲೇಬೇಕಲ್ಲ ಸರ್. ಕಾಡಿಗೆ ಬೆಂಕಿ ಬಿದ್ದಾಗ ಗಾಳಿನ ಪ್ರಶ್ನೆ ಮಾಡೋಕ್ಕಾಗುತ್ತಾ? ಕ್ವಶನ್ ಮಾಡಿದ್ರೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀರಾ? ಏನಾದರೂ ಆಗಲಿ, ನಾನು ಮಾತ್ರ ಸುಮ್ಮನೆ ಇರಲ್ಲ. ನಿಮ್ಗೆ ಹಿಂಸೆ ಆಗೋದಕ್ಕೆ ನಾನು ಬಿಡಲ್ಲ ಸರ್. ಏನಿದು, ನಿಮ್ಮ ಮನ್ಸಿಗೆ ಬಂದಾಗೆ ಬೇಕಾ ಬಿಟ್ಟು ಡ್ಯೂಟಿನ ಹಾಕೋ ಆಗಿಲ್ಲ. ಡಾಕ್ಟರ್ ಕರ್ಣ ಅವರು ಮನುಷ್ಯರು ಮೆಷಿನ್ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಿರಲಿ. ನೋಡಿ, ಡಾಕ್ಟರ್ ಕರ್ಣ ಅವರು ನಮ್ಮ ಆಸ್ಪತ್ರೆಯಲ್ಲಿ ಡ್ಯೂಟಿ ಡಾಕ್ಟರ್ಗೆ ಕಂಟಿನ್ಯೂ ಮಾಡಬೇಕು ಅಂತಂದರೆ ಇಲ್ಲಿರೋ ರೂಲ್ಸ್ಗಳನ್ನು ನೀವು ಒಪ್ಕೊಳ್ಳೇಬೇಕು. ಡಾಕ್ಟರ್ ಕರ್ಣ ಅವರೇ, ನಿಮಗೆ ಡೇ ಆ್ಯಂಡ್ ನೈಟ್ ಡ್ಯೂಟಿ ಹಾಕಿದ್ದೀವಿ. ಡಾಕ್ಟರ್ ನಿಧಿ ಅವರೇ, ನಿಮಗೆ ಡೇ ಡ್ಯೂಟಿಲಿದ್ದರೂ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡಲೇಬೇಕು. ಇದು ಸರಿ ಹೋಗಲ್ಲ ಅಂದರೆ ಬೇಡ ಬಿಡಿ. ನಾವೇನೋ ನೀವು ಇಲ್ಲೇ ಇರಬೇಕು ಅಂತ ಕೇಳ್ಕೊಂತಿಲ್ವಲ್ಲ. ನೋಡಿ, ಒಂದು ಪಕ್ಷ ನನ್ನನ್ನು ಬೇಕಾದ್ರೆ ಒಪ್ಕೊಳ್ತೀನಿ, ಆದರೆ ನೀವು ಡಾಕ್ಟರ್ ಕರ್ಣ ಅವ್ರಿಗೆ ಈ ರೀತಿ ಮಾಡ್ತಿರೋದನ್ನ ನಾನು ಒಪ್ಕೊಳ್ಳಲ್ಲ. ಇಂಥದ್ದೆಲ್ಲ ಅಸಂಬಂಧ ರೂಲ್ಸ್ನ ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ? ಹೇಳಿದ್ನಲ್ಲ, ಇಷ್ಟ ಇದ್ರೆ ಕೆಲಸ ಮಾಡ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಆಯ್ಕೆ ನಿಮಗೆ ಬಿಟ್ಟಿದ್ದು. ಅಲ್ಲ, ಅದು ಹೇಗ್ರಿ? ನಿಧಿ, ಒಂದು ನಿಮಿಷ. ಇವರು ಹೇಳೋ ರೂಲ್ಸ್ನ ಫಾಲೋ ಮಾಡೋಣ. ಈ ಪೇಪರ್ ನಾನು ಸೈನ್ ಮಾಡ್ತೀನಿ. ಡಾಕ್ಟರ್ ಕರ್ಣ ಅವರೇ, ಇನ್ಮೇಲೆ ನಿಮ್ಮ ಕ್ಯಾಬಿನ ನೀವು ಯೂಸ್ ಮಾಡೋಂಗಿಲ್ಲ. ಸ್ಟಾಫ್ ರೂಮಲ್ಲಿರಿ. ಆಲ್ ದ ಬೆಸ್ಟ್. ಮುದ್ದು, ಯಾಕೆ ನೀವು ಸೈನ್ ಮಾಡಿದ್ರಿ? ನಮ್ಮನ್ನು ಮಾನಸಿಕವಾಗಿ ಕುಸಿಯೋ ಹಾಗೆ ಭುವನೇಶ್ವರ ಪ್ಲ್ಯಾನ್ ಮಾಡಿದ್ದಾರೆ. ಯಾವತ್ತೂ ಕಷ್ಟ ತೂಕ ಹಾಕಬಾರ್ದು. ಕಷ್ಟನ ಎದುರಿಸೋಕೆ ಇರೋ ಮನೋಬಲದ ತೂಕ ಹಾಕಬೇಕು. ಇದರ ಜಸ್ಟ್ ಒಂದು ಪರೀಕ್ಷೆ ಅಂತ ಅಂದ್ಕೊಳ್ಳಿ. ಟೆನ್ಷನ್ ಇಲ್ಲ, ಮುಗೀತು. ಹೌದು, ಎಷ್ಟೇ ಟಾರ್ಚರ್ ಕೊಟ್ಟರು ನಾವು ಪ್ರೀತಿಯಿಂದ ಕೆಲಸ ಮಾಡಬೇಕು ಅಲ್ವಾ? ನಮ್ಮ ಆಸ್ಪತ್ರೆ ನಮ್ಮ ಕೈ ತಗೊಳ್ಳೋಕ್ಕೆ ಇದೆಲ್ಲ ಮಾಡಲೇಬೇಕು. ನೋಡಿ, ಈಗ ಸದ್ಯಕ್ಕೆ ಅದೃಷ್ಟ ನಮ್ಮ ಕೈಲಿಲ್ಲ, ಬಟ್ ಪರಿಶ್ರಮ ನಮ್ಮ ಕೈಲೇ ಇದೆ. ಸೊ ಪರಿಶ್ರಮದ ಹಾದಿ ಹಿಡಿಯೋಣ, ಕಷ್ಟಪಡೋಣ. ಏನಂತೀರ? ಓಕೆ ಡಾಕ್ಟ್ರೇ, ನಿಮ್ಮ ತಾಳ್ಮೆಗೆ ನಮಸ್ಕಾರ. ಇದಕ್ಕೆ ರೆಡಿ ಆಗೋಣ.